ಇನ್ನು ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ ಮಂತ್ರಿಗಿರಿಗಾಗಿ ಭಾರಿ ಪೈಪೋಟಿಗಳು ಆರಂಭ ಆಗಿದ್ದಾವೆ. ದೆಹಲಿಗೆ ದೌಡಾಯಿಸ್ತಾ ಇದ್ದಾರೆ ಸಚಿವ ಸ್ಥಾನದ ಆಕಾಂಕ್ಷಿಗಳು. ಎಲ್ಲರೂ ಕೂಡ ಈಗ ದೆಹಲಿ ಅಂಗಳಕ್ಕೆ ತೆರಳುತ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ನ ಶಾಸಕ ಎನ್.ಎ. ಹ್ಯಾರಿಸ್ ಅವರು ಕೂಡ ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ 18 ವರ್ಷದಿಂದ ಒಟ್ಟು 4 ಬಾರಿ ನಾನು ಶಾಸಕನಾಗಿದ್ದೀನಿ. ಪಕ್ಷ ಮತ್ತು ಸರ್ಕಾರದಲ್ಲಿ ಸಾಕಷ್ಟು ಕೆಲಸಗಳನ್ನು ಕೂಡ ಮಾಡಿದ್ದೀನಿ. ಹೀಗಾಗಿ ಸಚಿವ ಸ್ಥಾನ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅಂತಿಮವಾಗಿ ಹೈಕಮಾಂಡು ನನಗೆ ಸಚಿವ ಸ್ಥಾನ ಕೊಡ್ತೀನಿ ಅಂತ ಹೇಳಲೇಬೇಕು. ಹೊಸಬರಿಗೆ ಅವಕಾಶ ಸಿಗಲಿ ಅಂತ ಶಾಸಕ ಎನ್.ಎ. ಹ್ಯಾರಿಸ್ ಅವರು ಮಾತನಾಡಿದ್ದಾರೆ. ಹೀಗಾಗಿ ಎನ್.ಎ. ಹ್ಯಾರಿಸ್ ಅವರು ದೆಹಲಿಗೆ ತೆರಳಿರುವಂಥದ್ದು ಈಗ ತುಂಬ ಕುತೂಹಲಕ್ಕೆ ಈಡು ಮಾಡಿಕೊಡ್ತಾ ಇದೆ. ಎನ್.ಎ. ಹ್ಯಾರಿಸ್ ಅವರು ಈಗ ಬಹುತೇಕವಾಗಿ ಹೇಳ್ಕೊಂಡಿದ್ದಾರೆ ಕೂಡ, ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು. ಒಟ್ಟು 4 ಬಾರಿ ಶಾಸಕನಾಗಿದ್ದೀನಿ, 18 ವರ್ಷ ಶಾಸಕನಾಗಿ ಸೇವೆ ಸಲ್ಲಿಸಿದ್ದೀನಿ. ಹೀಗಾಗಿ ನನಗೂ ಕೂಡ ಹಿರಿತನ ಇದೆ, ಅವಕಾಶ ಮಾಡಿಕೊಡುತ್ತೆ ಹೈಕಮಾಂಡು ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ಹೀಗಾಗಿ ಈ ಬಾರಿ ಸಚಿವ ಸಂಪುಟದಲ್ಲಿ ಪರಿಗಣಿಸಬೇಕು. ಕಳೆದ ಬಾರಿ ಯಾರ್ಯಾರು ಸಚಿವರಾಗಿದ್ದರು ಅವರನ್ನು ಹೊರತುಪಡಿಸಿ ಹೊಸಬರು ಯಾರಿದ್ದಾರೆ ಅಂದರೆ ಹಿರಿಯರು ಕೂಡ, ಅಂದರೆ ಯಾರಿಗೆ ಇವರಿಗೆ ಅವಕಾಶ ಸಿಕ್ಕಿಲ್ಲ ಅಂಥವರಿಗೆ ಅವಕಾಶಗಳು ಸಿಗಲಿ ಅಂತ ಎನ್.ಎ. ಹ್ಯಾರಿಸ್ ಅವರು ಈ ಬಗ್ಗೆ ಮಾತನಾಡಿದ್ರು ಕೂಡ. ಹೀಗಾಗಿ ಹೈಕಮಾಂಡ್ ಏನು ಮಾಡುತ್ತೆ ಎಲ್ಲ ನೋಡಬೇಕಾಗತ್ತೆ. ಯಾಕಂದರೆ ಇಲ್ಲಿ 3 ಪಟ್ಟಿಗಳು ಸಿದ್ಧವಾಗಿದ್ದಾವೆ. ಡಿ.ಕೆ. ಶಿವಕುಮಾರ್ ಒಂದು ಪಟ್ಟಿ, ಸಿದ್ದರಾಮಯ್ಯ ಅವ್ರದ್ದು ಒಂದು ಪಟ್ಟಿ, ಮತ್ತೊಂದು ಕಡೆ ಹೈಕಮಾಂಡದ್ದು ಒಂದು ಪಟ್ಟಿ. ಹೀಗಾಗಿ ಇದೆಲ್ಲವನ್ನು ಪರಿಗಣಿಸಿ ಹೈಕಮಾಂಡ್ ಯಾರಿಗೆ ಅವಕಾಶ ಮಾಡಿಕೊಡುತ್ತೆ, ಮಣೆ ಹಾಕುತ್ತೆ ನೋಡಬೇಕಾಗತ್ತೆ ನಾವು.